ಈ ಜಗನ್ನು ಗೌರವನ ವಿಷಯ ಹೇಳ್ದಾಗಿಂದಲೂ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಒಂದು ಕಿತ ಅವಳ್ತಾವ ಮಾತಾಡಿ ನೋಡಿರೆ. ಮಾತಾಡಮ್ಮ. ಹಲೋ ಪುಟ್ಟಕ್ಕ, ಏನು ಈಟೊತ್ತಿಗೆ ಫೋನ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ ಹೇಳು. ಸಮಾಚಾರ ಇದ್ರೇನೆ ಫೋನ್ನಾಗ ಮಾತಾಡ್ಬೇಕಾ? ಹಾಂ, ನಿಂತಾವ್ ಮಾತಾಡಬೇಕು ಅನಿಸ್ತು ಗೌರವ, ಅದಕ್ಕೆ ಫೋನ್ ಮಾಡಿದೆ. ನೀನು ಫೋನ್ ಮಾಡಿದ್ದು ಒಳ್ಳೇದೇ ಆಯಿತು ನೋಡು. ಬೆಳಿಗ್ಗೆ ನಿನ್ನ ಅಳಿಯನ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸಿದ್ದೆ, ಕೊಟ್ಟನೆ. ಅಳಿಯಂದ್ರು ಬಂದದ್ದು ಆತು, ಅವರು ಸೀಟ್ ತಂದು ಕೊಟ್ಟದ್ದು ಆತು. ಅಲ್ಲ, ಅದನ್ನೆಲ್ಲ ಯಾಕೆ ಕಳಿಸ್ಕೊಟ್ಟಿದ್ದೆ? ಮನೆಗೆ ಬರುವಾಗ ಖಾಲಿ ಕೈಯಾಗ ಬಂದಾರೆ, ನೀನು ತಿನ್ಲಿಲ್ದಿದ್ರೆ ನನ್ನ ಸೊಸೆ ತಿಂತಾಳೆ ಬಿಡು. ಈಗಲೇ ಸೊಸೆ ಮ್ಯಾಗೆ ಊಟೊಂದು ಆಸೆ ಮಾಡ್ಕೊಂಡಿದ್ಯೋ? ನನ್ನ ಮಗ ಈಟ್ ವರ್ಷದಿಂದ ಮದ್ವೆನೇ ಬೇಡ ಅಂತಿದ್ದವನು ನಿನ್ನ ಮಗಳು ನೋಡಿದ ತಕ್ಷಣ ಒಪ್ಕೊಂಡವನೆ. ಪ್ರೀತಿ ಇರಕ್ಕಿಲ್ವೇ? ಮಗನ ಮದುವೆ ಆಯ್ತಾಯ್ತೆ ಅಂತ ಚಾನ ಆಯಾಸ ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೋಬೇಡ. ಹುಸಿ ಆರೋಗ್ಯದ ಕಡೆನೂ ಲಕ್ಷ ಕೊಡು. ಅಯ್ಯೋ, ಗಮನ ಕೊಡಕ್ಕೆ ನಂಗೇನಾಗದೆ ಪುಟ್ಟಕ್ಕ, ನಾನು ಇನ್ನ ಗುಂಟ್ ಕಾಲು ಇದ್ದಂಗಿದ್ದೀನಿ. ಪುಟ್ಟಕ್ಕ, ಅದೆಂಥದೇ ಬಂದ್ರು ನನ್ನ ಮಗನ ಮದುವೆ ಮಾಡಿ ಮೊಮ್ಮಕ್ಳನ್ನ ಎತ್ತಾಡಿಸಿ ಅವಕ್ಕೆ ಸ್ಕೂಲಿಗೆ ಕಳ್ಸೋ ತನಕ ನಾನಂತೂ ಸಾಯೋದಿಲ್ಲ ಪುಟ್ಟಕ್ಕ. ಬೇಕಾದ್ರೆ ವಿಧಿ ನಂಗೆ ಸಮಯ ಕೊಟ್ರೆ ನನ್ನ ಮೊಮ್ಮಕ್ಳು ಮದ್ವೆನೂ ನಾನೇ ನಿಂತು ಮಾಡ್ತೀನಿ. ಏನಂತ್ಯ? ಪಾಪ, ತಾನು ಸಾವಿನ ಹೊಸ್ಲಲ್ಲಿ ನಿಂತ್ಕೊಂಡಿವ್ನಿ ಅನ್ನೋ ಅರಿವಿಲ್ದೇನೆ ಈ ಜೀವದ ಮ್ಯಾಗ ಯೋಟೆಲ್ಲ ಆಸೆ ಇಟ್ಕೊಂಡದೆ. ಹಲೋ ಹಲೋ ಪುಟ್ಟಕ್ಕ, ಕೇಳ್ತಿದ್ಯಾ? ಕೇಳಿಸ್ತೈತೆ, ಯೋಳು. ಏನ್ ಪುಟ್ಟಕ್ಕ, ಈ ಗೌರಮ್ಮಂಗೆ ಅತಿ ಆಸೆ ಬಿಡು ಅಂತ ಬೈಕ್ ಅಂತಿದ್ಯಾ? ಅಯ್ಯೋ, ನಾನು ಯಾಕೆ ಬೈಕೊಳ್ಳವ? ನಿನ್ಗ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ. ನಿನ್ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬತ್ತಾವಳೆ ಅಂದ್ರೆ ನಾನಿನ್ನು ಗಟ್ಟುಮುಟ್ಟಾಗಿ 100 ವರ್ಷ ಬದುಕ್ತೀನಿ ಅಂತ ಅರ್ಥ.